ಶಬರಿಮಲೈನ 18 ಮೆಟ್ಟಿಲುಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಯಾರು ಮಾಲೆಯನ್ನು ಹಾಕ್ತಾರೋ ಅದನ್ನಂತೂ ಖಂಡಿತವಾಗಿ ಇದನ್ನ ಆಚರಿಸ್ತಾರೆ. ಅಷ್ಟೇ ಅಲ್ಲ, ಇಲ್ಲದೇ ಇದ್ರೂ ಕೂಡ ಈ 18 ಮೆಟ್ಟಿಲುಗಳು ಏನನ್ನ ಹೇಳುತ್ತೆ, ನಮ್ಮ ಲೈಫ್ನಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ಆ ಪ್ರಿನ್ಸಿಪಲ್ಸ್ಗಳು ಯಾವುದು, ಇವತ್ತು ನಾವು ತಿಳ್ಕೊಳ್ತಾ ಇದ್ದೀವಿ ಭಕ್ತಿ ಸ್ಟುಡಿಯೋದಲ್ಲಿ. ನಾನು ಆರ್ಜೆ ನಿಖಿತಾ. ಹಿಂದೆ ಮಹಿಷ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಜಗತ್ತನ್ನೆಲ್ಲ ಪೀಡಿಸ್ತಾ ಇರ್ತಾನೆ, ಎಲ್ಲಾ ದೇವತೆಗಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಆದ್ರೆ ಇವನ ಎದುರುಗಡೆ ನಿಂತು ಜಗಳ ಆಡೋದಿಕ್ಕೆ, ಯುದ್ಧ ಮಾಡೋದಿಕ್ಕೆ ಯಾರಿಗೂ ಕೂಡ ಧೈರ್ಯ ಇರೋದಿಲ್ಲ. ಅಂತ ಸಂದರ್ಭದಲ್ಲೂ ಕೂಡ ಮಹಿಷ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಪಸ್ಸನ್ನ ಮಾಡಿಕೊಂಡು ವರವನ್ನ ಬೇಡ್ಕೊಳ್ತಾನೆ. ಒಂದು ದೊಡ್ಡ ಲಿಸ್ಟನ್ನೇ ಕೊಡ್ತಾನೆ. ಅದರಲ್ಲಿ ಯಾವುದೇ ಪುರುಷನಿಂದ, ಪ್ರಾಣಿ ಪಕ್ಷಿಯಿಂದ ಸಾವು ಬರಬಾರ್ದು ಅಂತ ಹೇಳಿರ್ತಾನೆ. ಆದ್ರೆ ಎಲ್ಲೂ ಕೂಡ ಒಂದು ಹೆಣ್ಣಿನಿಂದ ನನಗೆ ಸಾವು ಬರಬಾರ್ದು ಅಂತ ಕೇಳಿರೋದಿಲ್ಲ. ಇದೇ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ದುರ್ಗಾದೇವಿ ಬರ್ತಾಳೆ. ಎಲ್ಲ ದೇವತೆಗಳ ಶಕ್ತಿಯನ್ನ ಪಡ್ಕೊಂಡು ಮಹಿಷನ ಮರ್ದನವನ್ನ ಮಾಡ್ತಾಳೆ. ಮುಂದೆ ಆಕೆ ಮಹಿಷ ಮರ್ದಿನಿ ಆಗ್ತಾಳೆ. ಈಗ ಈ ವಿಷಯ ಗೊತ್ತಾದ ಮೇಲೆ ಮಹಿಷನ ಸಹೋದರಿ ಮಹಿಷಿ ಏನು ಮಾಡ್ತಾಳೆ, ಬ್ರಹ್ಮನನ್ನ ಕುರಿತು ತಪಸ್ಸನ್ನ ಮಾಡ್ತಾಳೆ ಸಾಕಷ್ಟು ಸಮಯದವರೆಗೆ. ಬ್ರಹ್ಮ ತಪಸ್ಸನ್ನ ಮೆಚ್ಚಿ ಏನು ವರ ಬೇಕು ಕೇಳು ಅಂತ ಹೇಳಿದಾಗ, ಶಿವ ಮತ್ತೆ ವಿಷ್ಣುವಿನ ಮಗನಾಗಿರುವಂಥವನು ಮಾತ್ರ ನನ್ನ ಸಂಹಾರ ಮಾಡೋದಿಕ್ ಆಗುತ್ತೆ ಅಂತ ಹೇಳ್ತಾಳೆ. ಈಗ ದೇವತೆಗಳು ಎಲ್ಲರೂ ಅಂದ್ಕೊಳ್ತಾರೆ, ಏನಿದು ಶಿವ ಮತ್ತೆ ವಿಷ್ಣು ಹೇಗೆ ಮಗು ಆಗೋದಕ್ಕೆ ಸಾಧ್ಯ ಅಂತ ಹೇಳಿ, ಅವ್ರಿಗೆ ಹೇಗೆ ಮಗು ಆಗೋದಕ್ಕೆ ಸಾಧ್ಯ ಅಂತ. ಆದರೆ ಈ ಜಗತ್ತಿನಲ್ಲಿ ಈ ಸೃಷ್ಟಿಕರ್ತನಾಗಿ ಅಥವಾ ದೇವತೆಗಳಾಗಿ ಅಸಾಧ್ಯ ಅನ್ನುವಂಥದ್ದು ಏನೂ ಇಲ್ಲ. ಮುಂದೆ ಈ ಸಮುದ್ರ ಮಂಥನದ ಸಂದರ್ಭದಲ್ಲಿ ವಿಷ್ಣು ಮೋಹಿನಿ ಅವತಾರವನ್ನ ತಾಳ್ತಾನೆ. ಅದಾದ್ಮೇಲೆ ಶಿವ ವಿಷ್ಣು ಐಕ್ಯರಾಗಿ ಹುಟ್ಟಿ ಬಂದಂಥವನೇ ಅಯ್ಯಪ್ಪ. ಆತನೇ ಹರಿಹರ ಸುತ ಅಯ್ಯಪ್ಪ ಅಂತ ಹೇಳಿ. ಈಗ ಅದು ಧನುರ್ಮಾಸದಲ್ಲಿ ಮಂಡಲ ವ್ರತ ಎಲ್ಲ ಪ್ರಾರಂಭ ಆದಮೇಲೆ ಬೆಳಿಗ್ಗೆ 5 ಗಂಟೆಯಿಂದ ಈ ವ್ರತವನ್ನೆಲ್ಲ ಆಚರಿಸ್ತೀವಿ ಅಲ್ವಾ. ಈ ವ್ರತವನ್ನು ಆಚರಿಸಿ ಕೊನೆಯದಾಗಿ ಶಬರಿಮಲೆಗೆ ಹೋಗುವಂಥದ್ದು 18 ಮೆಟ್ಟಿಲನ್ನು ಏರುವಂಥದ್ದು ಅಂತ. ಇರುಮುಡಿಯನ್ನು ಕಟ್ಟಿಕೊಂಡು ಶಬರಿಮಲೆಗೆ ಹೋಗ್ತಾರೆ. 18 ಮೆಟ್ಟಿಲು ಏನು ಹೇಳುತ್ತೆ ಅಂತ ತಿಳ್ಕೊಳ್ದೇ ಇದ್ರೆ ಹೇಗೆ? ಅದರಲ್ಲೂ ಮಂಡಲ ವ್ರತವನ್ನು ಆಚರಿಸುವಂತಹ ಆ ಭಕ್ತ ಈ 18 ಮೆಟ್ಟಿಲನ್ನು ದಾಟಿ ಹೋಗೋದಿಕ್ಕೆ ತನ್ನ ಜನ್ಮವನ್ನ ಪಡೆದು ಬಂದಿರ್ತಾನಂತೆ. ಆ ಎಲ್ಲ ಜ್ಞಾನವನ್ನು ಪಡೆಯೋದಿಕ್ಕೆ, ಮುಕ್ತಿಯನ್ನು ನೀಡೋದಿಕ್ಕೆ ಅನ್ನುವಂಥ ಒಂದು ನಂಬಿಕೆ. ಅಷ್ಟಕ್ಕೂ ಈ 18 ಮೆಟ್ಟಿಲುಗಳನ್ನ ಒಂದು ವ್ರತ ಆಚರಿಸುವಂಥವ್ರು ಇಲ್ಲದೇ ಇದ್ರು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ 18 ಮೆಟ್ಟಿಲುಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮೊದಲ 5 ಮೆಟ್ಟಿಲುಗಳು ನಮ್ಮ ಪಂಚೇಂದ್ರಿಯಗಳ ಬಗ್ಗೆ ಹೇಳುತ್ತೆ. ಕಣ್ಣು, ಮೂಗು, ಬಾಯಿ, ಕಿವಿ, ಇನ್ನು ಚರ್ಮ, ಇವೆಲ್ಲವೂ ಕೂಡ ಈ ಎಲ್ಲ ಇಂದ್ರಿಯದ ನಿಗ್ರಹವನ್ನು ಮಾಡಿಕೊಂಡು ಅದನ್ನು ಮೀರಿ ಬದುಕುವಂಥದ್ದು ಅಂತ ಹೇಳಿ. ಇನ್ನು 5ರಿಂದ 13ನೆಯ ಈ ವಿಶೇಷವಾಗಿರುವಂತಹ ಮೆಟ್ಟಿಲುಗಳು ಏನು ಹೇಳುತ್ತೆ, ಅರಿಷಡ್ ವರ್ಗಗಳ ಬಗ್ಗೆ ಹೇಳುತ್ತೆ. ತತ್ವ, ಕಾಮ, ಕ್ರೋಧ, ಲೋಹ, ಮದ, ಮಾತ್ಸರ್ಯಗಳ ಬಗ್ಗೆ ಹೇಳುತ್ತೆ. ಇದನ್ನೆಲ್ಲ ದಾಟಿ ಬದುಕುವಂಥದ್ದು ಅಂತ ಹೇಳಿ. ಇನ್ನು 15ರಿಂದ 16ನೆಯ ಮೆಟ್ಟಿಲು ಅಂತ ಹೇಳಿದ್ರೆ, ಈ 3 ಮೆಟ್ಟಿಲುಗಳು ಏನು ಹೇಳುತ್ತೆ, ಸತ್ವ, ರಾಜಸಿಕ ಮತ್ತೆ ತಾಮಸಿಕ ಗುಣಗಳು, ಇದನ್ನ ದಾಟಿ ಹೋಗುವಂಥದ್ದು ಅಂತ ಹೇಳಿ. ಕೊನೆಯದಾಗಿ ನಾವೆಲ್ಲರೂ ಇಲ್ಲಿ ಬದುಕ್ತಾ ಇರ್ತೀವಿ. ಸಾಕಷ್ಟು ವಿಚಾರಗಳು ನಮಗೆ ತಿಳಿದೇನೆ ಏನೇನೆಲ್ಲ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತೀವಿ. ಆದರೆ ಇವೆಲ್ಲವನ್ನ ದಾಟಿ ಬದುಕುವಂಥದ್ದು ಅಂತ ಹೇಳಿದ್ರೆ ಅಜ್ಞಾನವನ್ನ ದಾಟಿ ವಿದ್ಯೆಯನ್ನೆಲ್ಲ ಪಡೆದುಕೊಳ್ಳುವಂಥದ್ದು ಅಂತ ಹೇಳಿ. ಹೀಗೆ ನಮ್ಮ ಜ್ಞಾನ ಅಂತ ಹೇಳಿದ್ರೆ ನಾವು ಶಾಲಾ ಕಾಲೇಜುಗಳಲ್ಲೆಲ್ಲ ಓದುವಂಥದ್ದು, ಸ್ಕೂಲು ಕಾಲೇಜುಗಳಲ್ಲಿ ಓದುವಂಥದ್ದು ಮಾತ್ರ ಅಲ್ಲ. ಇಲ್ಲಿ ನಮ್ಮೊಳಗಿನ ಜ್ಞಾನ, ನಮ್ಮ ಆತ್ಮದ ಜ್ಞಾನವನ್ನು ಪಡ್ಕೊಳ್ಳುವಂಥದ್ದು, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಈ 18 ಮೆಟ್ಟಿಲುಗಳನ್ನ ದಾಟಿ ಹೋಗೋದನ್ನ ಇಲ್ಲಿ ಹೇಳ್ತಾ ಇದೆ. ಮತ್ತೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಎಲ್ಲಾ ಭಾವನೆಗಳನ್ನು ಕೂಡ ಪಡ್ಕೊಂಡಿರ್ತಾನೆ. ಇದನ್ನ ಮೀರಿ ಬದುಕೋದ್ರ ಬಗ್ಗೆ ಇಲ್ಲಿ ಅಯ್ಯಪ್ಪ ಹೇಳ್ತಾನೆ. ಶಬರಿಮಲೈನ 18 ಮೆಟ್ಟಿಲುಗಳು ಹೇಳುತ್ತೆ. ಹಾಗೆ ಪ್ರತಿ ವರ್ಷ ಮಾಲೆಯನ್ನ ಧರಿಸಿ ಈ 18 ಮೆಟ್ಟಿಲುಗಳನ್ನ ಇರುವಾಗ ನಮ್ಮಲ್ಲಿರುವಂತಹ ಆ ಅಜ್ಞಾನವನ್ನ ತೊಡೆದು ಹಾಕಿ ಎಲ್ಲವನ್ನು ಮೀರಿ ಬದುಕೋದು ಅನ್ನುವಂಥ ಒಂದು ಅರ್ಥ ಎಷ್ಟು ಸುಂದರವಾಗಿದೆ ಅಲ್ವಾ. ಇದೇ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ಭಕ್ತಿ ಸ್ಟುಡಿಯೋ, ನಿಮ್ಮ ಜೊತೆ ನಾನು ಆರ್ಜೆ ನಿಖಿತಾ. ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.